ಒಂದಾನೊಂದು ಕಾಲದಲ್ಲಿ ಒಂದು ಊರಿನಲ್ಲಿ ಇಬ್ಬರು ಜನ ಬಾಲಕರಿರ್ತಾರೆ. ಒಬ್ಬನಿಗೆ 6 ವರ್ಷ, ಇನ್ನೊಬ್ಬನಿಗೆ 8 ವರ್ಷ. ಆ 2 ಜನ ಸ್ನೇಹಿತರು ಒಟ್ಟಿಗೆ ಕೂತ್ಕೊಳ್ಳೋದು, ಒಟ್ಟಿಗೆ ತಿರುಗಾಡೋದು, ಒಟ್ಟಿಗೆ ಶಾಲೆಗೆ ಹೋಗೋದು, ಹೀಗೆ ಯಾವಾಗಲೂ ನೋಡಿದ್ರು ಇಬ್ಬರು ಜನ ಒಟ್ಟಿಗೆ ಇರ್ತಾಯಿದ್ರು. ಪ್ರತಿದಿನದಂತೆ ಒಂದು ದಿನ ಅವರು ಆಟ ಆಡ್ತಾಯಿದ್ರು. ಆಟ ಆಡ್ತಾ ಆಡ್ತಾ ಅವರಿಗೆ ತುಂಬಾ ಬಾಯಾರಿಕೆ ಆಗುತ್ತೆ. ಆ ಸ್ಥಳದಲ್ಲಿ ಯಾರೂ ಇರೋದಿಲ್ಲ. ಅಂತಹ ಸ್ಥಳದಲ್ಲಿ ಒಂದು ಚಿಕ್ಕ ಬಾವಿ ಇರುತ್ತೆ. ಆ ಬಾವಿಯ ಹತ್ತಿರ ಹೋಗಿ ಇಬ್ಬರು ಜನ ನೀರು ಕುಡಿಯೋದಕ್ಕೆ ಅಂತ ಹೋಗ್ತಾರೆ. ನೀರು ಕುಡಿಯೋದಕ್ಕೆ ಅಂತ ಆ ಬಾವಿಯೊಳಗೆ ಇಣುಕಿ ನೋಡ್ತಾರೆ. ಇಣುಕಿ ನೋಡಿದರೆ ಆ ಬಾವಿ ತುಂಬಾ ಆಳ ಇರುತ್ತೆ. 2 ವರ್ಷದ ಸ್ನೇಹಿತ ಆ ಬಾವಿಯೊಳಗೆ ಇಣುಕಿ ನೋಡೋದಕ್ಕೆ ಅಂತ ಕಾಲು ಜಾರಿ ಬಾವಿಯಲ್ಲಿ ಬಿದ್ದುಬಿಡ್ತಾನೆ. ಅದನ್ನು ಕಂಡು 6 ವರ್ಷದ ಬಾಲಕ ತುಂಬಾ ಗಾಬರಿಗೊಳ್ತಾನೆ. ನನ್ನನ್ನು ಕಾಪಾಡು ಕಾಪಾಡು ಅಂತ ಒಳಗಿನಿಂದ ಜೋರಾಗಿ ಕಿರ್ಚಿಕೊಳ್ಳೋದನ್ನು ಕಂಡು ಆ ಬಾಲಕ ಅಲ್ಲಿ ಇಲ್ಲಿ ನೋಡ್ತಾನೆ. ಆ ಪ್ರಶಾಂತವಾದ ಸ್ಥಳದಲ್ಲಿ ಆ ಬಾಲಕನೊಬ್ಬನನ್ನು ಬಿಟ್ಟರು ಬೇರೆ ಯಾರೂ ಇರೋದಿಲ್ಲ. ಅವನು ತುಂಬಾ ಜೋರಾಗಿ ಕಾಪಾಡಿ ಕಾಪಾಡಿ ಅಂತ ಅಲ್ಲಿ ಇಲ್ಲಿ ಎಲ್ಲ ಕಡೆಯೂ ಕಿರ್ಚಾಡಿ ನೋಡಿದರೆ ಯಾರೊಬ್ಬರು ಅವನ ಸಹಾಯಕ್ಕೆ ಬರೋದಿಲ್ಲ. ತನ್ನ ಸ್ನೇಹಿತ ಬಾವಿಯೊಳಗೆ ಬಿದ್ದಿದ್ದನ್ನು ಕಂಡು ದಿಕ್ಕೆ ತೋಚದಂತಾಗಿರುವ ಪರಿಸ್ಥಿತಿಯಲ್ಲಿ 6 ವರ್ಷದ ಬಾಲಕನಿರ್ತಾನೆ. ಎಲ್ಲಿ ನೋಡಿದರೂ ಪ್ರಶಾಂತವಾದ ಸ್ಥಳದಲ್ಲಿ ಯಾರೊಬ್ಬರೂ ಕಾಣೋದಿಲ್ಲ. ಏನಾದರೂ ಮಾಡಿ ನನ್ನ ಸ್ನೇಹಿತನನ್ನು ಉಳಿಸಿಕೊಳ್ಳಲೇಬೇಕೆಂಬ ಹಠವನ್ನು ಆ ಬಾಲಕ ತೊಡ್ತಾನೆ. ಆ ಬಾವಿಯಿಂದ ನೀರು ಸೇದೋದಕ್ಕೆ ಅಂತ ಒಂದು ಬಕೆಟ್ ಇಟ್ಟಿರ್ತಾರೆ. ಆ ಬಕೆಟ್ನ ಬಾವಿಯೊಳಗೆ ಬಿಡ್ತಾನೆ 6 ವರ್ಷದ ಬಾಲಕ. ಬಿಟ್ಟ ತಕ್ಷಣ ಆ 8 ವರ್ಷದ ಸ್ನೇಹಿತನಿಗೆ ಹೇಳ್ತಾನೆ, ನೀನು ಆ ಬಕೆಟ್ನಲ್ಲಿ ಕೂತ್ಕೊಂಡು ಆ ಹಗ್ಗವನ್ನು ಗಟ್ಟಿಯಾಗಿ ಹಿಡ್ಕೊಂಡು ಕೂತ್ಕೊ ಅಂತಾನೆ. ಆ ನಂತರ ಆ ಬಾಲಕ ಬಕೆಟ್ನಲ್ಲಿ ಕೂತ್ಕೋತಾನೆ ಹಾಗೂ ಆ ಹಗ್ಗವನ್ನು ಗಟ್ಟಿಯಾಗಿ ಹಿಡ್ಕೊಂಡು ಕೂತ್ಕೋತಾನೆ. ನಂತರ ಮೇಲಿರುವ 6 ವರ್ಷದ ಬಾಲಕ ಜೋರಾಗಿ ತನ್ನ ಪ್ರಯತ್ನವನ್ನು ಮೀರಿ ತನ್ನ ಶಕ್ತಿಯನ್ನು ಉಪಯೋಗಿಸ್ತಾನೆ ಹಾಗೂ ಆ ಹಗ್ಗವನ್ನು ಮೇಲೆ ಎಳೆಯೋದಕ್ಕೆ ಶುರು ಮಾಡ್ತಾನೆ. ಹೇಗೆ ಎಳಿತಾನೆ ಹಾಗೆ ಅವನಿಗೆ ತುಂಬಾ ಕಷ್ಟವಾಗೋದಕ್ಕೆ ಶುರುವಾಗುತ್ತೆ. ಯಾಕಂದರೆ ಒಳಗಿದ್ದಿದ್ದು 8 ವರ್ಷದ ಬಾಲಕ, ಮೇಲೆ ಎಳಿತಾ ಇರೋದು 6 ವರ್ಷದ ಬಾಲಕ. ಆದ್ದರಿಂದ ತನ್ನ ಸ್ನೇಹಿತನನ್ನು ಕಾಪಾಡಿಕೊಳ್ಳಲೇಬೇಕೆಂಬ ಅನಿವಾರ್ಯ ಸ್ಥಿತಿಯಲ್ಲಿ ಆ ಬಾಲಕನಿರ್ತಾನೆ. ಹೀಗೆ ಸತತ ಅವನ ಶಕ್ತಿ ಮೀರಿ ಪ್ರಯತ್ನಪಟ್ಟು ಗಟ್ಟಿಯಿಂದ ಜೋರಾಗಿ ಹಗ್ಗವನ್ನು ಎಳ್ಕೊತಾ ಇರ್ತಾನೆ. ಅವನ ಕೈ ಸೋಲ್ತಾ ಇರತ್ತೆ. ಆದರೂ ಆ ಕಡೆ ಈ ಕಡೆ ನೋಡ್ತಾ ಇದ್ದರೆ ಯಾರೊಬ್ಬರೂ ಅವನ ಸಹಾಯಕ್ಕೆ ಇರೋದಿಲ್ಲ. ಏನೋ ಮಾಡಿ ಗಟ್ಟಿಯಾಗಿ ಸತತವಾಗಿ ಆ ಹಗ್ಗವನ್ನು ಎಳಿತಾ ಎಳಿತಾ ಕೊನೆಗೂ ತನ್ನ ಸ್ನೇಹಿತನನ್ನು ಕಾಪಾಡ್ಕೋತಾನೆ. ತನ್ನ ಸ್ನೇಹಿತನನ್ನು ಕಾಪಾಡಿಕೊಂಡ ನಂತರ ಅವನನ್ನು ಜೋರಾಗಿ ತಪ್ಕೋತಾನೆ. ಇಬ್ಬರಿಗೂ ತುಂಬಾ ಖುಷಿಯಾಗುತ್ತೆ, ತುಂಬಾ ಆನಂದವಾಗುತ್ತೆ. ನನ್ನ ಶಕ್ತಿ ಮೀರಿ ನನ್ನ ಸ್ನೇಹಿತನನ್ನು ನಾನು ಕಾಪಾಡಿಕೊಂಡಲ್ಲ ಎಂಬ ಹೆಮ್ಮೆ 6 ವರ್ಷದ ಬಾಲಕನಲ್ಲಿದ್ದರೆ, ಸಾಯ್ತಾ ಇದ್ದ ನನ್ನನ್ನು ತನ್ನ ಪ್ರಾಣವನ್ನು ಒತ್ತೆ ಇಟ್ಟು ನನ್ನ ಪ್ರಾಣವನ್ನು ಕಾಪಾಡಿಬಿಟ್ಟ ನನ್ನ ಸ್ನೇಹಿತ ಅನ್ನುವ ಸಂತೋಷ 8 ವರ್ಷದ ಬಾಲಕನಲ್ಲಿ. ಹೀಗೆ ತನ್ನ ಪ್ರಾಣವನ್ನು ಉಳಿಸಿಕೊಂಡು ಇಬ್ಬರು ಸ್ನೇಹಿತರು ಊರಿನ ಕಡೆಗೆ ಹೋಗ್ತಾರೆ. ಆ ಇಬ್ಬರು ಸ್ನೇಹಿತರು ತಮ್ಮ ತಮ್ಮ ಮನೆ ಕಡೆಗೆ ಬರ್ತಾರೆ. ಅಲ್ಲೇ ಇದ್ದ ಆಸುಪಾಸಿನ ಮನೆಯವರಿಗೆ ನಡೆದ ಘಟನೆಯನ್ನು ಎಲ್ಲ ಹೇಳ್ತಾರೆ. ಆದರೆ ಯಾರೂ ಆ ಬಾಲಕನ ಮಾತನ್ನು ನಂಬೋದಿಲ್ಲ. ಯಾಕಂದರೆ 6 ವರ್ಷದ ಬಾಲಕ 8 ವರ್ಷದ ಬಾಲಕನನ್ನು ಹೇಗೆ ಹಗ್ಗದಿಂದ ಎಳೆದು ಕಾಪಾಡ್ತಾನೆ. 8 ವರ್ಷದ ಬಾಲಕನ ಶಕ್ತಿಯಲ್ಲಿ 6 ವರ್ಷದ ಬಾಲಕನ ಶಕ್ತಿಯಲ್ಲಿ ಇದು ಅಸಾಧ್ಯ. ಈ ಇಬ್ಬರು ಬಾಲಕರು ಸುಳ್ಳು ಹೇಳ್ತಾ ಇದ್ದಾರೆ, ಇವರನ್ನು ಯಾರೂ ನಂಬಬೇಡಿ ಅಂತ ಆ ಬಾಲಕರನ್ನು ಯಾರೂ ನಂಬೋದಿಲ್ಲ. ಆ ಇಬ್ಬರು ಸ್ನೇಹಿತರು ನಡೆದ ಘಟನೆಯನ್ನು ಎಷ್ಟೇ ಜನರಿಗೆ ಹೇಳಿದರು ಅಲ್ಲಿದ್ದವರು ಯಾರೂ ಆ ಬಾಲಕರ ಮಾತುಗಳನ್ನು ನಂಬೋದಿಲ್ಲ. ಆದರೆ ಒಬ್ಬನೇ ಒಬ್ಬ ವ್ಯಕ್ತಿ ಮಾತ್ರ ಆ ಬಾಲಕರ ಮಾತುಗಳನ್ನು ನಂಬ್ತಾನೆ. ಆ ವ್ಯಕ್ತಿಯನ್ನು ಅಲ್ಲಿದ್ದ ಜನ ಕೇಳ್ತಾರೆ, ನೋಡಪ್ಪ, ಈ ಬಾಲಕ 6 ವರ್ಷದವನು, ಇವನು 8 ವರ್ಷದವನು. ಇವನ ಶಕ್ತಿಯಲ್ಲಿ ಆ 6 ವರ್ಷದ ಬಾಲಕನ ಶಕ್ತಿಯಲ್ಲಿ 6 ವರ್ಷದ ಬಾಲಕ ಬಾವಿಯಲ್ಲಿ ಬಿದ್ದ 8 ವರ್ಷದ ಬಾಲಕನನ್ನು ಹಗ್ಗದಿಂದ ಎಳೆದು ಕಾಪಾಡ್ತಾನೆ ಅಂದರೆ ಯಾರಿಗಾದರೂ ನಂಬಿಕೆ ಬರುತ್ತೆ ಹೇಳಿ ಅಂತಾನೆ. ಅದಕ್ಕೆ ಆ ವ್ಯಕ್ತಿ ಉತ್ತರ ಕೊಡ್ತಾನೆ, ನೋಡಿ, ಆ ಬಾವಿಯಲ್ಲಿ ಬಿದ್ದಿದ್ದು 8 ವರ್ಷದ ಬಾಲಕ ನಿಜ, ಮೇಲಿದ್ದಿದ್ದು 6 ವರ್ಷದ ಬಾಲಕ ಅದು ನಿಜ. ಆದರೆ 8 ವರ್ಷದ ಬಾಲಕನನ್ನು ತನ್ನ ಸ್ನೇಹಿತನನ್ನು ಕಾಪಾಡಿಕೊಳ್ಳಲೇಬೇಕೆಂಬ ಹಠ ಆ 6 ವರ್ಷದ ಬಾಲಕನ ಮನಸ್ಸಿನಲ್ಲಿತ್ತು. ಅಷ್ಟಕ್ಕೂ ನಿನ್ನಿಂದ ಈ ಕೆಲಸ ಸಾಧ್ಯ ಇಲ್ಲ ಅಂತ ಹೇಳೋದಕ್ಕೆ ಅಲ್ಲಿ ಆಸುಪಾಸಿನಲ್ಲಿ ಯಾರೂ ಇರಲಿಲ್ಲ. ಆ ಹುಡುಗನಿಗೆ ಧೈರ್ಯ ತುಂಬೋದಕ್ಕಾಗಲಿ ಅಥವಾ ನಿನ್ನ ಕೈಯಲ್ಲಿ ಇದು ಸಾಧ್ಯ ಇಲ್ಲ ಅಂತ ಹೇಳೋದಕ್ಕಾಗಲಿ ಯಾರೂ ಇರಲಿಲ್ಲ. ಆದ್ದರಿಂದ ಆ ಹುಡುಗನ ಮನಸ್ಸಿನಲ್ಲಿ ಛಲ ಅನ್ನೋದು ಬಿಟ್ಟರೆ ಬೇರೆ ಏನೂ ಇರಲಿಲ್ಲ. ನಾನು ನನ್ನ ಸ್ನೇಹಿತನನ್ನು ಕಾಪಾಡಿಯೇ ತೀರ್ತೀನಿ, ಅವನನ್ನು ನಾನು ಮೇಲಕ್ಕೆ ತಂದೇ ತರ್ತೀನಿ ಅನ್ನೋ ಕಿಚ್ಚು
ಆ ಹುಡುಗನ ಮನಸ್ಸಿನಲ್ಲಿತ್ತು. ಅದಕ್ಕೆ ಆ ಹುಡುಗ ತನ್ನ ಶಕ್ತಿಯನ್ನು ಮೀರಿ ತನ್ನ ಸ್ನೇಹಿತನನ್ನು ಕಾಪಾಡಿಕೊಂಡ. ಡಿಯರ್ ಫ್ರೆಂಡ್ಸ್, ಈ ಕಥೆಯ ಉದ್ದೇಶ ಏನು ಅಂದರೆ, ನೀವು ಯಾವುದೇ ಕೆಲಸ ಮಾಡೋದಕ್ಕೆ ಹೋದರೆ ನಿಮ್ಮನ್ನು ಹರಸಿ ಆಶೀರ್ವಾದ ಮಾಡೋದಕ್ಕಿಂತ ನಿಮ್ಮ ಕಾಲು ಎಳೆಯೋರು ಜಾಸ್ತಿ ಇರ್ತಾರೆ. ಆದ್ದರಿಂದ ಈ ಕಥೆಯ ಉದ್ದೇಶ ಏನು ಹೇಳುತ್ತೆ ಅಂದರೆ, ಆ 8 ವರ್ಷದ ಬಾಲಕನನ್ನು 6 ವರ್ಷದ ಬಾಲಕ ತನ್ನ ಶಕ್ತಿ ಮೀರಿ ಕಾಪಾಡ್ತಾನೆ ಅಂದರೆ ಅದಕ್ಕೆ ಕಾರಣ ಅವನ ಮನಸ್ಸಿನಲ್ಲಿದ್ದ ಕಿಚ್ಚು, ಅವನ ಮನಸ್ಸಿನಲ್ಲಿರುವ ಹಠ. ಆದ್ದರಿಂದ ನೀವು ಕೂಡ ಏನಾದರೂ ಸಾಧಿಸಲೇಬೇಕೆಂಬ ಹಠ ನಿಮ್ಮಲ್ಲಿದ್ದರೆ ಮೊದಲು ನಿಮ್ಮ ಮೇಲೆ ನಿಮಗೆ ನಂಬಿಕೆ ಇರಬೇಕು. ಯಾರೋ 4 ಜನ ನಮ್ಮ ಬಗ್ಗೆ ಕೆಟ್ಟದಾಗಿ ಮಾತನಾಡ್ತಾರೆ, ಇದು ನಿನ್ನಿಂದ ಅಸಾಧ್ಯ ಅಂತ ನಿಮ್ಮನ್ನು ಟೀಕೆ ಮಾಡೋರು ಇರ್ತಾರೆ. ಅವ್ರ ಬಗ್ಗೆ ನೀವು ತಲೆ ಕೆಡಿಸ್ಕೋಬಾರ್ದು. ಯಾರ ಬಗ್ಗೆನೂ ನೀವು ಟೀಕೆ ಮಾಡದೆ, ಅವರಿವರ ಬಗ್ಗೆ ತಲೆ ಕೆಡಿಸ್ಕೊಳ್ದೆ ನಿಮ್ಮ ಗುರಿಯ ಕಡೆಗೆ ನೀವು ಸಾಗಿದ್ದೇ ಆದಲ್ಲಿ ನಿಮ್ಮ ಹಠವನ್ನು, ನಿಮ್ಮ ಗುರಿಯನ್ನು ಅದೆಷ್ಟೇ ಕಷ್ಟ ಬಂದರೂ ನೀವು ಗೆಲ್ಲುವುದನ್ನು ಯಾರ ಕೈಯಿಂದನೂ ತಡೆಯೋದಕ್ಕೆ ಸಾಧ್ಯನೇ ಇಲ್ಲ. ದುರಾಸೆಯನ್ನು ಬಿಟ್ಬಿಡಿ, ದ್ವೇಷವನ್ನು ಸಾಧಿಸಲೇಬೇಡಿ. ಇತರರ ಏಳಿಗೆ ಕಂಡು ಯಾವತ್ತೂ ಅಸೂಹೆ ಪಡಬೇಡಿ. ಇವುಗಳಿಂದ ನಿಮಗೆ ನೋವೇ ಹೊರತು ಸಂತೋಷ ಎಂದಿಗೂ ಸಿಗೋದಿಲ್ಲ. ಪ್ರೀತಿಯನ್ನು ಹಂಚಿ, ಅದರ 2ರಷ್ಟು ನಿಮಗೆ ಸುಖ, ಶಾಂತಿ, ನೆಮ್ಮದಿ ಸಿಗುತ್ತೆ. ಬದುಕಿನಲ್ಲಿ ಯಾವತ್ತೂ ನೀರಿನಂತೆ ಇರಿ, ನೀರಿನಂತೆ ಹರಿಯುತ್ತಲೇ ಇರಿ. ಕಸ, ಕಡ್ಡಿ, ಕಲ್ಲುಗಳು ತಮ್ಮಷ್ಟಕ್ಕೆ ತಾವೇ ಪಕ್ಕಕ್ಕೆ ಸರಿದು ಬಿಡುತ್ತೆ. ಏನಾಗುತ್ತದೆ ಎಂದು ಯೋಚಿಸುತ್ತಾ ನಿಲ್ಲಬೇಡಿ. ಏನಾದರೂ ಸಂಭವಿಸಿದರೂ ಅದು ನಿಮ್ಮ ಒಳಿತಿಗಾಗಿಯೇ. ನಾಳೆಯ ಚಿಂತೆಯನ್ನು ಬಿಟ್ಬಿಡಿ. ಇಂದಿನವರೆಗೂ ಜೊತೆಯಾಗಿದ್ದ ಭಗವಂತ ನಾಳೆಯೂ ನಿಮ್ಮ ಜೊತೆ ಇದ್ದೇ ಇರ್ತಾನೆ. ನಂಬಿಕೆ ಅಚಲವಾಗಿರಲಿ. ನಂಬಿಕೆಯೇ ಜೀವನದ ಆಧಾರ ಅನ್ನೋದನ್ನು ಮರಿಬೇಡಿ. ನಿಮ್ಮ ಮೇಲೆ ನಿಮಗೆ ಸಂಪೂರ್ಣವಾಗಿ ನಂಬಿಕೆ ಇರಬೇಕು. ಆಗ ಮಾತ್ರ ಜೀವನದಲ್ಲಿ ನೀವು ಏನಾದರೂ ಸಾಧಿಸೋದಕ್ಕೆ ಸಾಧ್ಯ. ನಿಮ್ಮ ಎದುರಾಳಿ ಎಷ್ಟೇ ಒಳ್ಳೆಯ ವ್ಯಕ್ತಿಯಾದರೂ ಅವನು ಅಧರ್ಮದ ಪಕ್ಷದಲ್ಲಿದ್ದರೆ ಅವನನ್ನು ಸೋಲಿಸಲೇಬೇಕು. ಇಲ್ಲದೇ ಇದ್ದರೆ ಧರ್ಮ ಸೋಲುತ್ತೆ, ಅಧರ್ಮ ಗೆಲ್ಲತ್ತೆ. ಈ ಜಗತ್ತಿನಲ್ಲಿ ಶ್ರೇಷ್ಠ ವ್ಯಕ್ತಿತ್ವವುಳ್ಳವರು ಸೋತಿದ್ದು ಇತಿಹಾಸದಲ್ಲಿಯೇ ಇಲ್ಲ. ಒಂದು ವೇಳೆ ಅಂತಹ ಸಮಯ ಬಂದರೆ ಭಗವಂತನೇ ನಿಮ್ಮ ಬೆನ್ನೆಲುಬಾಗಿ ನಿಂತಿರುವಾಗ ಇನ್ನು ನೀವು ಯಾಕೆ ಹೆದರ್ತೀರಾ? ಇಡೀ ವಿಶ್ವವೇ ನಿಮ್ಮ ವಿರುದ್ಧವಾಗಿ ನಿಂತರೂ ನಾನೊಬ್ಬನೇ ಗೆದ್ದು ತೋರಿಸ್ತೀನಿ ಅನ್ನುವ ಧೈರ್ಯ ನಿಮಗಿರಲಿ. ಕಾಲು ಕೆಳಗೆ ಇರುವ ಧೂಳನ್ನು ಯಾವತ್ತೂ ಕೇವಲವಾಗಿ ನೋಡಬೇಡಿ. ಕಣ್ಣಲ್ಲಿ ಬಿದ್ದಾಗಲೇ ಗೊತ್ತಾಗೋದು ಧೂಳಿನ ಬೆಲೆ. ಹಾಗೆ ಯಾರನ್ನು ಕೇವಲವಾಗಿ ಕೀಳಾಗಿ ನೋಡಬೇಡಿ. ಎಲ್ಲರಿಗೂ ಒಂದಲ್ಲ ಒಂದು ಗೌರವ ಇದ್ದೇ ಇರುತ್ತೆ. ಅದು ಗೊತ್ತಾಗೋದು ಸರಿಯಾದ ಸಮಯ ಬಂದಾಗಲೇ. ಅದಕ್ಕೆ ನಿಮ್ಮ ಬೆಲೆ ಕೂಡ ನಿಮ್ಮನ್ನು ಟೀಕಿಸುವವರಿಗೆ ಸರಿಯಾಗಿ ಗೊತ್ತಾಗತ್ತೆ. ಅಲ್ಲಿಯವರೆಗೂ ನೀವು ತಾಳ್ಮೆಯಿಂದ ನಿಮ್ಮ ಗುರಿಯ ಕಡೆಗೆ ಕಷ್ಟಪಟ್ಟು, ಶ್ರಮಪಟ್ಟು ನಿಮ್ಮ ಬದುಕಿನಲ್ಲಿ ಭರವಸೆಯನ್ನು ಕಳ್ಕೊಳ್ಳದೆ ಮುಂದೆ ಸಾಗಿ. ಇನ್ನೊಬ್ಬರ ಜೀವನದಲ್ಲಿ ತಮಾಷೆಗೂ ಆಟ ಆಡಬೇಡಿ. ಯಾಕಂದರೆ ನಿಮ್ಮನ್ನು ಆಡಿಸಲು ಮೇಲೊಬ್ಬ ಇದ್ದಾನೆ ಅನ್ನೋದನ್ನು ಮರಿಬೇಡಿ. ದೊಡ್ಡವನಾಗಲು ಯಾವತ್ತೂ ಪ್ರಯತ್ನ ಪಡಬೇಡಿ. ಅದರ ಬದಲಾಗಿ ಒಳ್ಳೆಯವನಾಗಲು ಪ್ರಯತ್ನ ಪಡಿ. ಆಗ ನೀವೇ ದೊಡ್ಡವರಾಗಿಬಿಡ್ತೀರಾ. ನಾಯಿಗಳು ಪರಿಚಯ ಇಲ್ಲದ ವ್ಯಕ್ತಿಗಳನ್ನು ಕಂಡಾಗ ಮಾತ್ರ ಬೊಗಳುತ್ತವೆ. ಆದರೆ ಕೆಲವು ಮನುಷ್ಯರು ಹಾಗಲ್ಲ. ನಮ್ಮ ಜೊತೆ ಇದ್ದು ನಮ್ಮ ಬಗ್ಗೆ ಎಲ್ಲ ತಿಳಿದಿದ್ದು ನಮ್ಮ ಬೆನ್ನ ಹಿಂದೆ ಕೆಟ್ಟದಾಗಿ ಬೊಗಳಿಕೊಂಡು ಓಡಾಡ್ತಾ ಇರ್ತಾರೆ. ಅಂಥವ್ರಿಗಾಗಿ ನೀವು ಯಾವತ್ತೂ ನಿಮ್ಮ ಜೀವನವನ್ನು ವ್ಯರ್ಥ ಮಾಡ್ಕೋಬೇಡಿ. ಇರುವೆ ಯಾರಿಗೂ ಕಚ್ಚಿದರೂ ಸಾಯುವುದು ಇರುವೆಯೇ ಎಂಬುದನ್ನು ಅರಿಯುವ ಮನುಷ್ಯ ಇನ್ನೊಬ್ಬರಿಗೆ ಕೆಡಕನ್ನು ಬಯಸಿದರೆ ತನಗೆ ಕೇಡುಂಟಾಗುತ್ತೆ ಎಂಬುದನ್ನು ಮಾತ್ರ ಅರಿಯುವುದಿಲ್ಲ. ಜೀವನದಲ್ಲಿ ಯಾವುದಕ್ಕೂ ಚಿಂತೆ ಮಾಡಿ ಕೊರಗಬಾರ್ದು. ಒಳ್ಳೆಯದಾದರೆ ಅದ್ಭುತ ಎಂದು ಭಾವಿಸಬೇಕು, ಕೆಡುಕಾದರೆ ಅನುಭವ ಎಂದು ಪರಿಗಣಿಸಬೇಕು. ಭಗವಾನ್ ಗೌತಮ ಬುದ್ಧರ ಇನ್ನಷ್ಟು ಒಳ್ಳೊಳ್ಳೆಯ ನುಡಿಮದ್ದುಗಳೊಂದಿಗೆ ಹಾಗೂ ಬದುಕನ್ನೇ ಬದಲಿಸುವಂತಹ ಅತ್ಯದ್ಭುತ ಕಥೆಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ತಪ್ಪದೆ ಸಿಗ್ತೀನಿ. ಚಾನಲ್ ಒಂದು ವೇಳೆ ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ. ನಮಸ್ಕಾರ, ಎಲ್ರಿಗೂ ಒಳ್ಳೆಯದಾಗಲಿ.